ಮೆಟ್ರೋ ರೈಲು ಹಳಿಗೆ ಹಾರಿ ವ್ಯಕ್ತಿಯೊಬ್ಬ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಮೆಜೆಸ್ಟಿಕ್ನ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ಮೆಟ್ರೋ ಹಸಿರು ಮಾರ್ಗ, ಈ ಮಾರ್ಗದ ಹಳಿಗೆ ಒಬ್ಬ ವ್ಯಕ್ತಿ ಜಿಗಿತಾನೆ. ಮಧ್ಯಾಹ್ನ 3:19ರ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಹಳಿಗೆ ಜಿಗಿದ ಬಳಿಕ ರೈಲ್ನಡಿ ಸಿಲುಕ್ತಾನೆ ಈ ಪ್ರಯಾಣಿಕ. ಪ್ಲಾಟ್ಫಾರ್ಮ್ ನಂಬರ್ 3ರಲ್ಲಿ ರೈಲಿನ ಅಡಿಗೆ ಪ್ರಯಾಣಿಕ ಸಿಕ್ಕಾಕೊಳ್ತಾನೆ. ರೈಲನ್ನ ಹಿಂದಕ್ಕೆ ತೆಗೆದು 40 ವರ್ಷದ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗುತ್ತೆ. ಅಂದ್ರೆ ಇದು ಅಕಸ್ಮಾತ್ ಆಗಿ ಬಿದ್ದಿರೋದಲ್ಲ, ಆತ್ಮಹತ್ಯೆ ಪ್ರಯತ್ನ. ಸುಮಾರು 40 ವರ್ಷದ ವ್ಯಕ್ತಿ ಇವರು. ಯಾರು ಏನು ಅನ್ನುವಂಥ ಪರಿಚಯ ಇನ್ನಷ್ಟೇ ಸಿಗಬೇಕಿದೆ, ಅವರಿಗೆ ಗುರುತು ಪತ್ತೆ ಹಚ್ಚಬೇಕಿದೆ. 40 ವರ್ಷದವರು ಅಂತ ಗೊತ್ತಾಗ್ತಾ ಇದೆ. ಮಧ್ಯಾಹ್ನ 3:19ರ ಸುಮಾರಿಗೆ ನಡೆದಿರುವಂಥ ಘಟನೆ ಇದು. ಹಸಿರು ಮಾರ್ಗದ ಮೆಟ್ರೋ ಹಳಿಗೆ ಈ ವ್ಯಕ್ತಿ ಜಿಗಿತಾರೆ. ಹಾಗೆ ಅನಂತರದಲ್ಲಿ ಆ ರೈಲನ್ನ ಹಿಂದಕ್ಕೆ ತೆಗೆದು ಈ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗುತ್ತೆ. ಪ್ಲಾಟ್ಫಾರ್ಮ್ ನಂಬರ್ 3ರಲ್ಲಿ ರೈಲಿನ ಅಡಿಯಲ್ಲಿ ಈ ಪ್ರಯಾಣಿಕ ಸಿಕ್ಕಾಕೊಂಡಿರ್ತಾನೆ. ಮೆಟ್ರೋ ರೈಲಿನಡಿ ಸಿಲುಕಿದ್ದಂಥ ವ್ಯಕ್ತಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಆಂಬ್ಯುಲೆನ್ಸ್ ಮೂಲಕವಾಗಿ ಅವರನ್ನ ಆಸ್ಪತ್ರೆಗೆ ರವಾನಿಸಲಾಗುತ್ತೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದೀಗ ವ್ಯಕ್ತಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಗಂಭೀರವಾಗಿ ಗಾಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೆಟ್ರೋ ರೈಲ್ನಡಿ ಸಿಲುಕಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿರೋದು. ಬಟ್ ಅಲ್ಲಿಯ ಸ್ಥಳೀಯರ ಸಮಯ ಪ್ರಜ್ಞೆ, ಸಿಬ್ಬಂದಿಯ ಸಮಯ ಪ್ರಜ್ಞೆ, ತಕ್ಷಣಕ್ಕೆ ಆ ರೈಲನ್ನ ಹಿಂದಕ್ಕೆ ತೆಗೆದು ಆ ವ್ಯಕ್ತಿಯನ್ನ ಸೇವ್ ಮಾಡಿ ಅವರನ್ನ ಆಸ್ಪತ್ರೆಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಇದೀಗ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇದೆಲ್ಲ ನಡೆದಿರೋದು ಮೆಜೆಸ್ಟಿಕ್ನ ಮೆಟ್ರೋ ನಿಲ್ದಾಣದಲ್ಲಿ. ಹಸಿರು ಮಾರ್ಗ ಮೆಟ್ರೋ ಇದು. ಏಕಾಏಕಿ ಒಬ್ಬ ವ್ಯಕ್ತಿ ಈ ಹಳಿಗೆ ಜಿಗಿತಾನೆ. ಹಾಗೆ ರೈಲ್ನಡಿ ಸಿಕ್ಕಾಕೊಳ್ತಾನೂ ಕೂಡ. ಅಲ್ಲೇ ಇದ್ದಂಥ ಸಿಬ್ಬಂದಿ, ಸ್ಥಳೀಯರ ಸಹಾಯದಿಂದ ಆತನನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಇವಾಗ ಗೊತ್ತಾಗ್ತಾ ಇರೋದು ಆತ್ಮಹತ್ಯೆಗೆ ಯತ್ನಿಸಿದ್ದಂಥ ವ್ಯಕ್ತಿಯ ಸ್ಥಿತಿ ಗಂಭೀರವಾಗಿದೆ ಅಂತ. ಗಾಯಾಳು ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಗಾಯಾಳು ವ್ಯಕ್ತಿಗೆ ಚಿಕಿತ್ಸೆ ಮುಂದುವರೆದಿದೆ. ಬಟ್ ಆತ ಸ್ಪಂದಿಸ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಆತ್ಮಹತ್ಯೆಗೆ ಯತ್ನಿಸಿದಂಥ ವ್ಯಕ್ತಿ ಧರಿಸಿದ್ದ ಶರ್ಟ್ ರಕ್ತ ಸಿಕ್ತವಾಗಿದೆ. ಅಂತ ಭಾರಿ ಗಾತ್ರದ ರೈಲ್ನಡಿ ಸಿಕ್ಕಾಕೊಂಡ್ರೆ ಹೇಗಾಗಬೇಡ ಹೇಳಿ. ಅವರ ಉದ್ದೇಶ ಜೀವ ಕಳ್ಕೊಳ್ಬೇಕು ಅನ್ನೋದೇ ಇತ್ತು. ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾರೆ. ಮೆಟ್ರೋ ಸ್ಟೇಷನ್ಗೆ ಬಂದು ಇಡೀ ಶರ್ಟ್ ರಕ್ತ ಸಿಕ್ತವಾಗಿತ್ತು. ಬಟ್ ಈಗ ವೈದ್ಯರು ಹೇಳ್ತಾ ಇದ್ದಾರೆ ಅವರು ಸರಿಯಾಗಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ ಅಂತ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಲಕ್ಷ್ಮೀ ನರಸಿಂಹ, ಈತ ಯಾರು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದರೂ ಸಿಗ್ತಾ ಇದೆಯಾ? ಈತನನ್ನ ಇದಾಗಲೇ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಅವರ ಸಂಬಂಧಿಕರಿಗೆ ಏನಾದರೂ ಈ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಪಟ್ಟಿರೋದು, ಏನು ಡೀಟೇಲ್ಸ್ಗಳು ಲಭ್ಯವಾಗ್ತಾ ಇದೆ ಲಕ್ಷ್ಮೀ ನರಸಿಂಹ? ಚೈತ್ರ, BMRCL ನಮ್ಮ ಮೆಟ್ರೋ ನಿಲ್ದಾಣಗಳು ಮೇಲಿಂದ ಮೇಲೆ ಈ ರೀತಿ ಘಟನೆಗಳಿಗೆ ಸಾಕ್ಷ್ಯ. ಈ ಮೂಲಕ ಮೆಟ್ರೋ ನಿಲ್ದಾಣಗಳು ಸೂಸೈಡ್ ಸ್ಪಾಟ್ ಅಂದ್ರೆ ಆತ್ಮಹತ್ಯೆ ತಾಣ ಅಂತ ಹೇಳಿ ಮತ್ತೆ ಚರ್ಚೆಗೆ ಈಡಾಗಿದೆ. ಸೊ ಏನು 3:15ಕ್ಕೆ ಸುಮಾರಿಗೆ ನಡೆದಂತ ಈ ಒಂದು ಘಟನೆ, 40 ವರ್ಷದ ಒಬ್ಬ ಯುವಕ ಏಕಾಏಕಿಯಾಗಿ ಬಂದು ಸಿಲ್ಕ್ ಬೋರ್ಡ್ ಮತ್ತೆ ಮಾಧವರ ನಡುವಿನ ಹಸಿರು ಮಾರ್ಗದ ಒಂದು ಇಂಟರ್ಚೇಂಜ್ ಸ್ಟೇಷನ್ ಏನಿದೆ, ನಮ್ಮ ಮೆಟ್ರೋ ನಾಡಪ್ರಭು ಕೆಂಪೇಗೌಡ ಬಸ್ ನಿಲ್ದಾಣ ಅಂದ್ರೆ ಮೆಟ್ರೋ ನಿಲ್ದಾಣ ಮೆಜೆಸ್ಟಿಕ್ ನಲ್ಲಿ ಈ ಒಂದು ಘಟನೆ 3:15 ಸುಮಾರಿಗೆ ನಡೆದಿರ್ತಕ್ಕಂಥದ್ದು. ಈ ಒಂದು ಘಟನೆ ನಡೆದ ತಕ್ಷಣವೇ ಅಲ್ಲಿರ್ತಕ್ಕಂಥ ಭದ್ರತಾ ಸಿಬ್ಬಂದಿ ಎಚ್ಚೆತ್ತುಕೊಂಡು ಕೂಡಲೇ ಆ ಒಂದು ಟ್ರೈನಿನ ಸ್ವಲ್ಪ ರಿವರ್ಸ್ಗೆ ತಗೊಂಡು, ತದನಂತರ ಆ ವ್ಯಕ್ತಿ ಏನು ರಕ್ತಸಿಕ್ತನಾಗಿರ್ತಾನೆ, ತೀವ್ರ ಗಾಯಕ್ಕೆ ಒಳಗಾಗಿರ್ತಾನೆ, ತೀವ್ರ ಅಸ್ವಸ್ಥನಾಗಿರ್ತಾನೆ, ಆ ವ್ಯಕ್ತಿಯನ್ನ ಕೂಡಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ಸ್ಥಳಾಂತರ ಮಾಡುವಂತ ಕೆಲಸವನ್ನು ಕೂಡ ಮಾಡಿದೆ. ಸದ್ಯಕ್ಕೆ ಏನು ಆ ಒಂದು ವ್ಯಕ್ತಿ 40 ವರ್ಷದ ವ್ಯಕ್ತಿ ವಿಕ್ಟೋರಿಯಾ ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾನೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ತದನಂತರ ಏನು ಸ್ಥಳೀಯ ಸ್ಟೇಷನ್ ಅಂತ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನರು ಈಗಾಗಲೇ ಕೂಡ ನಾಡಪ್ರಭು ಕೆಂಪೇಗೌಡ ಮೆಟ್ರೋ ಸ್ಟೇಷನ್ಗೆ ಧಾವಿಸಿ ಇಲ್ಲಿರ್ತಕ್ಕಂಥ ಸ್ಟೇಷನ್ ಕಂಟ್ರೋಲ್ ರೂಮ್ ಅಲ್ಲಿ CCTV ವಿಜುವಲ್ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಅದನ್ನ ಕಲೆಕ್ಟ್ ಮಾಡಿ ತನಿಖೆಯನ್ನ ಕೈಗೆತ್ತಿಕೊಳ್ಳುವಂತ ಈಗಾಗಲೇ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಧಾವಿಸಿ ಈಗಾಗಲೇ ಕೂಡ ತನಿಖೆಗೆ ಬೇಕಾದಂತ ಅಗತ್ಯ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಅಂದ್ರೆ ಏನು ಈ ರೀತಿಯಾಗಿ ಘಟನೆಗಳು ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ಮೇಲಿಂದ ಮೇಲೆ ಘಟನೆಗಳು ಸಂಭವಿಸ್ತಾ ಇದೆ. ಈ ಮೂಲಕ ಪ್ರಯಾಣಿಕರಿಗೆ ಒಂದು ರೀತಿಯ ಸೇಫ್ಟಿ ಮೆಜರ್ಸ್ ಇನ್ನಷ್ಟು ಬಿಗಿಗೊಳಿಸಬೇಕು. ಯಾಕಂದ್ರೆ ಆ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ಳೇಬೇಕು ಅಂತಕ್ಕಂಥ ಉದ್ದೇಶದಿಂದ ಬಂದಿದ್ದಾದ್ರೂ ಕೂಡ ಆ ಒಂದು ಏನು ಪ್ರಯತ್ನವನ್ನ ಮಾಡ್ತಾನೆ, ಆ ಒಂದು ಪ್ರಯತ್ನದಲ್ಲಿ ಅವನನ್ನ ತಡೆಯತಕ್ಕಂಥ ಕೆಲಸಕ್ಕೆ ಸಿಬ್ಬಂದಿಗಳು ಮುಂದಾಗಬೇಕಾಗುತ್ತೆ. ಆದ್ರೆ ಆ ಒಂದು ಸಮಯ ಇರೋದಿಲ್ಲ. ಇನ್ ಕೇಸ್ ಏನಾದ್ರೂ ಮೆಟ್ರೋ ನಿಲ್ದಾಣಗಳಲ್ಲಿ ಪ್ರೊಟೆಕ್ಟಿವ್ ಸ್ಕ್ರೀನ್ ಡೋರ್ಗಳಂದ್ರೆ ಇನ್ನು ಯಾರು ಕೂಡ ಅಕಸ್ಮಾತ್ ಆಗಿ ಕೂಡ ಅಂದ್ರೆ ಉದ್ದೇಶಪೂರ್ವಕವಾಗಿರ್ಬೋದು ಅಥವಾ ಅಕಸ್ಮಾತ್ ಆಗಿ ಮೆಟ್ರೋ ಟ್ರ್ಯಾಕ್ಗೆ ಬೀಳುವಂತ ಅಥವಾ ಹಾರುವಂತ ಚಾನ್ಸಸ್ ತೀರಾ ಕಡಿಮೆ ಇರುತ್ತೆ. ಇದನ್ನು ಕೂಡ ಅಳವಡಿಕೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಒತ್ತಡ ಕೇಳಿ ಬಂದಿದೆ. ಯಾಕಂದ್ರೆ ದೇಶದ ವಿವಿಧ ಮೆಟ್ರೋಗಳು ಏನಿದೆ
ನಗರಗಳಲ್ಲಿ ಅಲ್ಲೂ ಕೂಡ ಪ್ರೊಟೆಕ್ಟಿವ್ ಸ್ಕ್ರೀನ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಯಾಕಂದ್ರೆ ಭದ್ರತೆ ದೃಷ್ಟಿಯಿಂದ ಅದು ಪ್ರಯಾಣಿಕರಿಗೆ ಅತ್ಯಗತ್ಯವಾಗಿದೆ ಅಂತಕ್ಕಂಥ ಒತ್ತಡ ಕೇಳಿ ಬಂದಿತ್ತು. ಆದ್ರೆ BMRCL ಈ ಒಂದು ಸೌಲಭ್ಯವನ್ನ ಪ್ರೊಟೆಕ್ಟಿವ್ ಸ್ಕ್ರೀನ್ ಡೋರ್ಗಳನ್ನು ಅಳವಡಿಕೆ ಮಾಡತಕ್ಕಂಥ ಪ್ರಯತ್ನಕ್ಕೆ ಇನ್ನೂ ಕೂಡ ಮುಂದಾಗಲಿ. ಯಾಕಂದ್ರೆ ಅದನ್ನ ಅಳವಡಿಕೆ ಮಾಡಿದ್ರೆ ಮತ್ತಷ್ಟು ಕಾಸ್ಟ್ಲಿ ಆಗುತ್ತೆ, ಮತ್ತಷ್ಟು ಆರ್ಥಿಕ ಹೊರೆ ಆಗುತ್ತೆ, ತದನಂತರ ಅದನ್ನ ಪ್ರಯಾಣಿಕರ ಮೇಲೆ ಹೊರಿಸಬೇಕಾಗುತ್ತೆ ಅಂತ ಒಂದು ಕಾರಣಕ್ಕೆ ಸದ್ಯಕ್ಕೆ ಅದು ಬೇಡ ಅಂತೇಳಿ ಇನ್ನೂ ಕೂಡ ಪ್ರೊಟೆಕ್ಟಿವ್ ಸ್ಕ್ರೀನ್ಗಳನ್ನು ಅಳವಡಿಕೆ ಮಾಡತಕ್ಕಂಥ ಒಂದು ಒಲವಿಗೆ ಇನ್ನೂ ಮನಸ್ಸು ಮಾಡಿಲ್ಲ ನಮ್ಮ ಮೆಟ್ರೋ. ಸೊ ಹೀಗಾಗಿ ಈ ರೀತಿಯಾಗಿ ಘಟನೆಗಳು ಸಂಭವಿಸಿವೆ. ಥ್ಯಾಂಕ್ ಯು ಲಕ್ಷ್ಮೀ ನರಸಿಂಹ ಮಾಹಿತಿಗಾಗಿ.